ಹೆಲೋ, ಎಲ್ಲೋಗ್ತಿದ್ದೀವಿ ಮಗಳು ನಾವು? ಹಲೋ, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ರೆಡಿ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಟೆಂಪಲ್ ರನ್ ಇವತ್ತು. ಅಮ್ಮ ಪಬ್ಲಿಸಿ ನೋಡಿ, ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕಿದ್ದಾಳೆ. ಬಟ್ ಇವಳಿಗೆ ಬಟ್ಟೆ ಬೇಡವಂತೆ. ಇದೇ ಥರ ಈ ಥರ ಮಾಡೇ ನಮಗೆ ಬಟ್ಟೆ ಹಾಕ್ಸ್ಕೊಳಕ್ಕೆ ಹಿಂಸೆ ಕೊಡೋದು ಇವಳು. ಅಲ್ಲ ಮಗಳು, ಏನಾಗಿದೆ ಈಗ ಬಟ್ಟೆ? ಏನು ಚುಚ್ತೈತೆ? ಇಷ್ಟು ಸಾಫ್ಟ್ ಆಗಿರೋ ಕಾಟನ್ ಬಟ್ಟೆ ಅವಳಿಗೆ ಬೇಡಂತೆ. ಮಮ್ಮಿ ಕೂಡ ರೆಡಿ. ಆರೆಂಜ್ ಮಮ್ಮಿ, ಆರೆಂಜ್ ವಿತ್ ಬ್ಲ್ಯಾಕ್ ರೆಡಿಯಾಗಿದೆ. ಈಗ ಪೂಜೆ ಮಾಡಿಬಿಟ್ಟು ಹೊರಡಬೇಕು ದೇವಸ್ಥಾನಕ್ಕೆ. ಇವತ್ತು ರಜಾ ಇರೋದ್ರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಳಿಗೆ ಬಟ್ಟೆ ಬದಲಾಯಿಸ್ಬೇಕು. ಈಗ ಇವಳಿಗೆ ಬಟ್ಟೆ ಬೇಡಂತೆ. ಈಗ ಬೇರೆ ಬಟ್ಟೆ ಹಾಕೋಣ. ಓಕೆ ಬಬ್ಲು? ಓಕೆ, ಡೀಲ್. ಟಿವಿಯಲ್ಲಿ ಆಫ್ ಮಾಡೋಣ, ನಡೀರಿ ಹೋಗೋಣ. ಅಂತೂ ಇಂತೂ ನಾನು ಕೂಡ ರೆಡಿ ಆದೆ. ನಾನು ಇವತ್ತು ವೇರ್ ಮಾಡಿರೋದು ಲಾಂಗ್ ಡ್ರೆಸ್ಸು, ಪ್ಯಾರೆಟ್ ಗ್ರೀನ್ ಕಲರಲ್ಲಿ ವೇರ್ ಮಾಡಿದ್ದೆ. ಅದೇ ರೀತಿ ನನ್ನ ಮಗಳು ಕೂಡ ರೆಡಿಯಾಗಿದ್ಲು. ಅವಳಿಗೆ ಆಲ್ರೆಡಿ ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ಅವಳು ಈ ಥರ ಅವಳಿಗೆ ಅದರ ಔಟ್ಫಿಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ಅವಳು ಕಂಫರ್ಟಬಲ್ ಔಟ್ಫಿಟ್ನೇ ಅವಳು ಹಾಕೊಳ್ಳೋದು. ಫೈನಲಿ ನಾನು ಕೂಡ ರೆಡಿ ಆದೆ. ನನಗೇನೋ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಅನಿಸ್ತಾ ಇದೆಯಪ್ಪ. ಆಗೋಣ, ಸ್ವಲ್ಪ ಸ್ಲಿಮ್ ಆಗಿರೋಣ ಅಂತ ಅನಿಸ್ತು. ಫೈನಲ್ ಲುಕ್ ಈ ಥರ. ಬನ್ನಿ ಬೇಗ ಇಬ್ರು. ಕುಕ್ಕರ್ ಕುಗ್ಬೇಕಾ? ಇವಾಗ ಅನ್ನಕ್ಕೆ ಇಟ್ಟಿರೋದಾ? ಓಕೆ, ಬಬ್ಲು ರೆಡಿ, ಮಮ್ಮಿ ಕೂಡ ರೆಡಿ, ನಾನು ಕೂಡ ರೆಡಿ. ಹೋಗೋದಷ್ಟೆ. ಹೋಗ್ತಿದ್ದೀವಿ ನಾವು. ಇದು ಆಲ್ರೆಡಿ ರೆಡಿ ನೋಡಿ. ಹಂಗೂ ಏನಾದರೂ ಒಂದು ತೀಟೆ ಮಾಡ್ತಾ ಇರೋದೆ. ಬಬ್ಲು ಎಲ್ಲೋಗ್ತಿದ್ದೀವಿ ಮಗಳು ನಾವು? ಓಡೋದ್ಲವಳು ನಮ್ಮ ಮಮ್ಮಿ ಹತ್ರ. ಬಾ ಬೇಗ ಹೋಗೋಣ, ಟೈಮ್ ಆಗುತ್ತೆ, ಬಸ್ ಸಿಗಲ್ಲ. ಆಮೇಲೆ ಬಸ್ ಬೇರೆ ಲೇಟು, ನಾಳೆ ಬೇರೆ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೇಕು ಬಸ್ ಎಷ್ಟೊತ್ತಿಗೆ ಸಿಗುತ್ತೆ, ನಾವು ಎಷ್ಟೊತ್ತಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ನೋಡೋಣ. ಈಗ ಹೊರಡಬೇಕು. ಅಂತೂ ಇಂತೂ ನಮ್ಮ ಮಮ್ಮಿ ಕೂಡ ರೆಡಿ ಆಯಿತು. ಆರೆಂಜ್ ಕಲರ್ ಇಟ್ಟಿದೆ ನಮ್ಮ ಮಮ್ಮಿ ಸ್ಯಾರಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮಮ್ಮಿಗೆ. ಅದೇ ರೀತಿ ನನ್ನ ಮಗಳು ಶೂ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ಲು, ಆಗ್ತಾ ಇರಲಿಲ್ಲ. ಅಂತೂ ಇಂತೂ ಅವಳೇ ಟ್ರೈ ಮಾಡಿ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಫೈನಲಿ ಹೊರಟ್ವಿ ನಾವು. ಒಂದು ವೇ ಹೋಗ್ತಾ ಅವಳು ನಡೆಯೋಕ್ಕಾಗಲ್ಲ ಅಮ್ಮ ಎತ್ಕೊ ಅಂತ ಅಂದ್ಲು. ಸೊ ಮಮ್ಮಿ ಪಾಪ ಹ್ಯಾಂಡ್ ಬ್ಯಾಗ್ ಎಲ್ಲ ಇಟ್ಕೊಂಡಿದ್ರು ಅಂತ ಹೇಳಿ ನಾನೇ ಅವಳನ್ನೇ ಎತ್ಕೊಂಡೆ. ಅವಳನ್ನು ಮಾತಾಡಿಸ್ಕೊಂಡು ಹಂಗೆ ಬಸ್ ಸ್ಟ್ಯಾಂಡ್ವರೆಗೂ ಕರ್ಕೊಂಡು ಹೋದೆ ನಾನೇ. ಫೈನಲಿ ಮಮ್ಮಿ ಕೂಡ ನಾನು ಪಾಪು 3 ಜನ ಹೊರಟ್ವಿ. ಯಪ್ಪ ಬಸ್ಸು ಅಂತ ಹತ್ತಿದ್ವಿ, ಫುಲ್ಲು ರಶ್ಶು. ಆಮೇಲೆ ನನ್ನ ಮಗಳನ್ನ ಪಾಪ ಆಂಟಿ ಒಬ್ರು ಇದ್ದರು, ಅವರು ಕೊಡಿ ಪಾಪುನ ಅಂತ ಹೇಳಿ ಕೂರಿಸ್ಕೊಂಡ್ರು. ಅವಳಿಗೆ ತುಂಬ ಬೇಜಾರು ಅನಿಸ್ತಾಯಿತ್ತು. ಆಮೇಲೆ ನನಗೂ ಸೀಟ್ ಸಿಕ್ಕಿ ನಾನು ಅವಳನ್ನೇ ಎತ್ಕೊಂಡು ಮಲ್ಕಿಸ್ಕೊಂಡೆ. ನಮ್ಮ ಮಮ್ಮಿ ಪಾಪ ಯೋಚನೆ ಮಾಡ್ತಾಯಿದ್ದಾರೆ ಎಷ್ಟು ರಶ್ ಅಂತಂದರೆ ಇತ್ತೀಚೆಗೆ ಫ್ರೀ ಬಸ್ ಆಗಿಬಿಟ್ಟು ತುಂಬಾ ರಶ್ಶು. ನಮ್ಮ ಅಮ್ಮನ ಮಧ್ಯದಲ್ಲಿ ಒಂದು ನಿದ್ದೆ ಕೂಡ ಆಗೋಯ್ತು. ಅದಾದಮೇಲೆ ಫೈನಲಿ ಟೆಂಪಲ್ಗೆ ನಾವು ಕೂಡ ರೀಚ್ ಆದ್ವಿ. ಒಂದು ವೇ ಹೋಯ್ತಾ ಅಮ್ಮ ಪೂಜೆಗೆ ಅಂತ ಹೇಳಿ ಹೂ ತೊಗೊಳ್ಳೋಣ ಅಂತ ಹೋದ್ವಿ. ಇದು ನಮ್ಮೂರು, ನಾವು ಬೆಳೆದು ಓಡಾಡಿದಂಥ ಊರು ಗದ್ಗೆ. ಇನ್ನು ಫುಲ್ ವೀಡಿಯೋ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಒಳಗಡೆ ಹೆಂಗಿದೆ, ಪೂಜೆ ಎಲ್ಲ ಹೆಂಗಾಯಿತು, ಎಷ್ಟೊತ್ತಿಗೆ ಬಂದ್ವಿ ಅಂತೆಲ್ಲ ಹೇಳ್ತೀನಿ. ಅಮ್ಮ ಕೂಡ ಹೂ ಎಲ್ಲ ತೊಗೊಂಡ್ರು. ನನ್ನ ಮಗಳು ಕೂಡ ಅವಳೇನೋ ಅಮೌಂಟೇನೋ ತೆಗೆದುಕೊಡ್ತಾ ಇದ್ದಾಳೆ, 10 ರುಪೀಸು. ನಮ್ಮ ಮಮ್ಮಿಗೆ ಚೇಂಜ್ ಇಲ್ಲ ಅಂತ ಹೇಳಿ. ಫೈನಲಿ ನಾನು ಅವಳು ಇಬ್ಬರು ಹೊರಟ್ವಿ ದೇವಸ್ಥಾನದ ಹತ್ರ. ಇನ್ನು ಫುಲ್ ವೀಡಿಯೋ ಬರುತ್ತೆ. ಸ್ಟೇ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆಲ್ಸೋ.